ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇವತ್ತಿನ ಹೆಡ್ಲೈನ್ಸ್. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಅಸ್ಥಿಪಂಜರ ಪತ್ತೆ. ಕಲ್ಲಿಪಾಳ್ಯ ಗ್ರಾಮದ ಮಹಿಳೆ ಅಸ್ಥಿಪಂಜರ ಎಂಬ ಶಂಕೆ. ಅಸ್ಥಿಪಂಜರದ ಬಳಿ ಕಾಲು ಚೈನು, ನೈಟಿ ಮತ್ತು ಕೈಬಳೆಗಳು ಪತ್ತೆಯಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದ್ದು, ಕಿತ್ನಮಂಗಲ ಕೆರೆಯ ಬಳಿ ಅಸ್ಥಿ ಪಂಜರ ಕಂಡು ಬಂದಿದೆ. ಈ ಹಿಂದೆ ಕುಣಿಗಲ್ ತಾಲೂಕಿನ ಕಲ್ಲಿಪಾಳ್ಯ ಗ್ರಾಮದ ರಂಜಿತಾ ಎಂಬುವರು ಕಳೆದ 6 ತಿಂಗಳ ಹಿಂದೆ ನಾಪತ್ತೆ ಆಗಿದ್ರು. ಇದರ ಜೊತೆಗೆ ಅಸ್ಥಿ ಪಂಜರದ ಬಳಿ ಕಾಲ್ಚೈನು, ನೈಟಿ, ಕೈಬಳೆಗಳು ಪತ್ತೆಯಾಗಿದ್ದು, ಇದು ರಂಜಿತಾ ಅವರದ್ದೇ ಅಸ್ಥಿ ಪಂಜರ ಎಂಬ ಶಂಕೆ ಇದೆ. ಇನ್ನು ಪೊಲೀಸರು ಅಸ್ಥಿ ಪಂಜರವನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಇನ್ನು ಇದರ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬಂದಿಲ್ಲ. ರಾಜ್ಯಕ್ಕೆ ಕಂಟಕವಾಗುತ್ತಾ ಹೊಸ ವರ್ಷ. ಕಣ್ಣಿಗೆ ಕಾಣದ ವೈರಸ್ ಮತ್ತೆ ತನ್ನ ಆರ್ಭಟ ಶುರು ಮಾಡುತ್ತಾ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ ಏರಿಕೆಯಾಗ್ತಿದ್ದು, ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ವಹಿಸಿದೆ. ಈಗಾಗಲೇ ಕೊರೋನಾ ಮಾರ್ಗಸೂಚಿಯನ್ನ ಹೊರಡಿಸಿದ್ದು, ಮಾಸ್ಕ್ ಧರಿಸುವಂತೆ ಹೇಳಿದೆ. ಜನರ ಉಸಿರಿಗೆ ಕೊಳ್ಳಿ ಇಡೋ ಕೊರೋನಾ ಮತ್ತೆ ಜನರ ನಿದ್ದೆ ಕೆಡಿಸಿದೆ. ಒಮ್ಮೆ ಕೊಟ್ಟ ಮಹಾಪೆಟ್ಟಿನಿಂದ ಜನ ಇನ್ನೂ ಚೇತರಿಸಿಕೊಂಡಿಲ್ಲ. ಅಷ್ಟರಲ್ಲೇ ಕಣ್ಣಿಗೆ ಕಾಣದ ವೈರಸ್ ಮತ್ತೆ ಆರ್ಭಟಿಸುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಇನ್ನು ರಾಜ್ಯದಲ್ಲಿ ಸದ್ಯ ಕೋವಿಡ್ ಸೋಂಕು ಕೇಸ್ ಹೆಚ್ಚಳದಿಂದ ಆತಂಕ ಕೂಡ ಹೆಚ್ಚಾಗಿದೆ. 1245 ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲಿ 634 ಕೇಸ್ ಪತ್ತೆಯಾಗಿದೆ. 10 ದಿನದ ಅಂತರದಲ್ಲಿ 4ರಷ್ಟು ಪಟ್ಟು ಕೊರೋನಾ ಕೇಸ್ ಹೆಚ್ಚಾಗಿದೆ. ಇನ್ನು ಡಿಸೆಂಬರ್ 22ಕ್ಕೆ 175 ಇದ್ದ ಕೇಸ್ಗಳು ಜನವರಿ 1ಕ್ಕೆ 1245ಕ್ಕೆ ಏರಿಕೆಯಾಗಿದೆ. ರೂಪ ಬದಲಿಸಿ ಎಂಟ್ರಿ ಕೊಟ್ಟಿರುವ JN1 ಕೊರೋನಾ ದಿನದಿಂದ ದಿನಕ್ಕೆ ಜನರನ್ನ ಬೆಚ್ಚಿ ಬೀಳಿಸುತ್ತಿದೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ತ್ರಿಶತಕ ಗಡಿಯತ್ತ ಸಾಗ್ತಿದ್ದು, ಸುಮಾರು 271ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಇದರ ಮಧ್ಯೆ ಗಡಿ ಜಿಲ್ಲೆಗಳಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಿದ್ದು, ಗಡಿಯಿಂದಲೇ ಕೊರೋನಾ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಈ ಆತಂಕದ ಮಧ್ಯೆ ರಾಜ್ಯದಲ್ಲಿ ಕೊರೋನಾ ಕೇಸ್ ತ್ರಿಶತಕದ ಗಡಿಯತ್ತ ನುಗ್ಗುತ್ತಿರೋದು ಭೀತಿಗೆ ಕಾರಣವಾಗಿದೆ. ಹೌದು, ನಿನ್ನೆ 100ರ ಆಸುಪಾಸಿನಲ್ಲಿ ಇದ್ದ ಕೊರೋನಾ ಪ್ರಕರಣಗಳು ಇದೀಗ 200ರ ಗಡಿ ದಾಟಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಶನಿವಾರ 170 ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆ ಆಗಿದ್ರೆ, ಭಾನುವಾರ 271 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಇನ್ನು ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 105 ಜನರಲ್ಲಿ ಕೊರೋನಾ ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 95 ಪ್ರಕರಣಗಳು ವರದಿ ಆಗಿವೆ. ಸುದ್ದಿ ಸಂಸ್ಥೆಗೆ ಹೂಡಿಕೆ ಮಾಡಿದ ಪ್ರಕರಣ. ನನ್ನ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಲಾಗ್ತಿದೆ, ನಾನು ಹೆದರಲ್ಲ ಅಂತ ಖಡಕ್ ಸವಾಲ್ ಹಾಕಿದ ಡಿಕೆಶಿ. ನನ್ನ ವಿರುದ್ಧ ಏನಾದರೂ ಮಾಡಲಿ, ಜೈಲಿಗಾದರೂ ಹಾಕಲಿ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಾಗೂ ಜೈ ಹಿಂದ್ ಚಾನೆಲ್ ಸುದ್ದಿ ಸಂಸ್ಥೆಗೆ ಹೂಡಿಕೆ ಮಾಡಿದ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಕೆಶಿ, ನನ್ನ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಲಾಗ್ತಿದೆ, ನನ್ನ ವಿರುದ್ಧ ಏನಾದರೂ ಮಾಡಲಿ, ಜೈಲಿಗಾದರೂ ಹಾಕಲಿ, ಎಲ್ಲದಕ್ಕೂ ರೆಡಿಯಾಗಿದ್ದೇನೆ, ನಾನು ಹೆದರಲ್ಲ ಅಂತ ಖಡಕ್ ಸವಾಲು ಹಾಕಿದ್ದಾರೆ. ಸಿಬಿಐ ನೋಟಿಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಜೈ ಹಿಂದ್ ಮಾಧ್ಯಮಕ್ಕೆ ಅಷ್ಟೇ ನೋಟಿಸ್ ಕೊಟ್ಟಿಲ್ಲ, ಹ್ಯಾಪ್ಕಾಮ್ಸ್ ಸಬ್ ರಿಜಿಸ್ಟರ್ಗಳಿಗೂ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಸಿಬಿಐಗೆ ಕೊಟ್ಟ ಅನುಮತಿಯನ್ನ ಹಿಂಪಡೆದಿದೆ. ಆದರೂ ಕೂಡ ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಎಂದಿದ್ದಾರೆ. ಇನ್ನು ನನ್ನ ಜೈಲಿಗೆ ಕಳಿಸ್ತೀವಿ ಅಂತ ಕೆಲ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ರು. ನಾನು ಅವರನ್ನ ಕರೆದು ಚರ್ಚೆ ಮಾಡೋಣ ಬನ್ನಿ ಅಂದಿದ್ದೆ. ನಾನೇನು ತಪ್ಪು ಮಾಡಿಲ್ಲ, ಅವರು ಏನ್ ಬೇಕಾದರೂ ತನಿಖೆ ಮಾಡಲಿ, ಎಲ್ಲಿ ನನಗೆ ನ್ಯಾಯ ಸಿಗಬೇಕೋ ಅಲ್ಲಿ ಸಿಗುತ್ತೆ ಎಂದಿದ್ದಾರೆ. ಇನ್ನು ಸಿಬಿಐಗೆ ವಿಚಾರಣೆ ವೇಳೆ ಕೆಲವು ಉತ್ತರ ಕೊಟ್ಟಿದ್ದೆ. ಸಿಬಿಐ ತನಿಖೆ ಪೂರ್ಣ ಆಗಿಲ್ಲ. ಈಗ ಅವರು ಕೊಟ್ಟಿರುವ ನೋಟಿಸ್ ಲೆಕ್ಕ ಹಾಕಿದ್ರೆ 10% ತನಿಖೆ ಆಗಿಲ್ಲ, ಇನ್ನು 90% ತನಿಖೆ ಆಗಿದೆ ಅಂತ ಕೋರ್ಟ್ಗೆ ಹೇಳಿದ್ದಾರೆ. ಅವರು ಏನ್ ಬೇಕಾದರೂ ಮಾಡಲಿ, ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ಕೊಡುತ್ತೇನೆ ಎಂದು ಡಿಕೆ ಶಿವಕುಮಾರ್ ಸದ್ಯ ಮಾಹಿತಿ ಹೇಳಿಕೊಂಡಿದ್ದಾರೆ. ವರ್ಷದ ಸಂಭ್ರಮದಲ್ಲಿರುವ ಜಪಾನ್ಗೆ ಭೂಕಂಪದ ಬರಸಿಡಿಲು. ದಿನಚರಿ ಆರಂಭಿಸುವ ಹೊತ್ತಿನಲ್ಲಿ ಸಾವಿನ ಸುದ್ದಿ. ಸೂರ್ಯ ಉದಯಿಸುವ ನಾಡಿನಲ್ಲಿ ಸೂರ್ಯನ ಹಸ್ತ. ಇಡೀ ವಿಶ್ವವೇ ಹೊಸ ವರ್ಷದ ಸಂಭ್ರಮದಲ್ಲಿರುವಾಗ ಜಪಾನ್ಗೆ ಭೂಕಂಪನ ಬರ ಸಿಡಿಲಿನಂತೆ ಎರಗಿದೆ. ಸೂರ್ಯ ಉದಯಿಸುವ ನಾಡು ಜಪಾನ್.
ಇಡೀ ವಿಶ್ವದಲ್ಲಿ ಮೊದಲು ಸೂರ್ಯನ ಬೆಳಕು ಕೊಡೋದು ಜಪಾನ್ಗೆ. ಆದರೆ ಇವತ್ತು ಹೊಸ ವರ್ಷದ ಮೊದಲ ದಿನಕರ ತನ್ನ ದಿನಚರಿ ಆರಂಭಿಸುವ ಹೊತ್ತಲ್ಲೇ 7.6 ತೀವ್ರತೆಯ ಭೂಕಂಪಕ್ಕೆ ಜಪಾನ್ ನಡುಗಿದೆ. ಸೆಂಟ್ರಲ್ ಜಪಾನ್ನಲ್ಲಿ 90 ನಿಮಿಷಗಳಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ತೀವ್ರತೆ ದಾಖಲಿಸುವ 155 ಕಡೆ ಭೂಕಂಪಗಳು ಸಂಭವಿಸಿದೆ. 2011ರ ಫುಕುಶಿಮಾ ಸುನಾಮಿ ಕಹಿ ನೆನಪು ಮಾಸುವ ಮುನ್ನವೇ ಜಪಾನ್ನ ಇಶಿಕಾವಾ, ನಿಗಾಟಾ ಹಾಗೂ ಟೊಯೋಮಾ ಭೂಕಂಪ ಸಂಭವಿಸಿ ಅಪಾರ ಹಾನಿ ಉಂಟು ಮಾಡಿದೆ. ಇನ್ನು ಪ್ರಬಲ ಭೂಕಂಪಕ್ಕೆ 4 ಬಲಿಯಾಗಿದ್ದು ಹಲವರು ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಜಪಾನ್ನಲ್ಲಿ ಇನ್ನೂ 1 ವಾರದವರೆಗೆ ಭೂಕಂಪದ ತೀವ್ರತೆ ಮುಂದುವರಿಯುವ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಜಪಾನ್ನಲ್ಲಿ 46,000ಕ್ಕೂ ಹೆಚ್ಚು ಭಾರತೀಯರು ಇದ್ದು ಇವರನ್ನೆಲ್ಲ ಸ್ವದೇಶಕ್ಕೆ ಕರೆತರಲು ಎಲ್ಲ ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ. ಒಟ್ನಲ್ಲಿ ಈ 2011ರಲ್ಲಿ ಸುನಾಮಿಯಿಂದ ಜಪಾನ್ ನಲುಗಿತ್ತು. ಪ್ರಕೃತಿ ಮತ್ತೊಮ್ಮೆ ಮುನಿದ್ರೆ ಮತ್ತಷ್ಟು ಸಾವು ನೋವು ಸಂಭವಿಸಲಿದೆ. ಗೊರವನಹಳ್ಳಿ ದೇವಾಲಯದಲ್ಲಿ ಭಕ್ತಾದಿಗಳ ದಂಡು. ವರ್ಷದ ಮೊದಲ ದಿನವೇ ದೇವಿಯನ್ನು ಕಣ್ತುಂಬಿಕೊಂಡ ಭಕ್ತಾದಿಗಳು. ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರ ಆಗಮನ. ಬಯಲು ಸೀಮೆಯ ಧರ್ಮಸ್ಥಳ ಅಂತಾನೆ ಹೆಸರು ಪಡೆದಿರುವ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವರ್ಷದ ಮೊದಲ ದಿನವೇ ಭಕ್ತಾದಿಗಳ ದಂಡು ಹರಿದು ಬಂದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ತಾಯಿಗೆ ವಿಶೇಷ ಪೂಜೆ, ಹೋಮ, ಹೂವಿನ ಅಲಂಕಾರಗಳಿಂದ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಇನ್ನು ಹೊಸ ವರ್ಷದ ಪ್ರಯುಕ್ತ ತಮ್ಮ ಕುಟುಂಬದವರ ಜೊತೆಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ದರ್ಶನ ಪಡೆಯುತ್ತಿದ್ದಾರೆ. ಹಾಗೆ ಎಲ್ಲ ಭಕ್ತಾದಿಗಳಿಗೆ ನೀರು, ಅನ್ನ ಸಂತರ್ಪಣೆ ಯಾವುದೇ ಲೋಪವಾಗದಂತೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ನ ವತಿಯಿಂದ ಏರ್ಪಡಿಸಿದ್ದಾರೆ. ಈ ಬಾರಿ ಬಹಳ ವಿಜೃಂಭಣೆಯಿಂದ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಟ್ರಸ್ಟ್ನ ಕಾರ್ಯನಿರ್ವಹಣಾಧಿಕಾರಿ ಕೇಶವ್ ಮೂರ್ತಿ ತಿಳಿಸಿದ್ದಾರೆ. ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಗೊರವನಹಳ್ಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷದ ಪ್ರಯುಕ್ತ ಸುಮಾರು 50ರಿಂದ 60 ಸಾವಿರ ಜನ ಭಕ್ತಾದಿಗಳು ಬೆಳಗಿನಿಂದ ಈವರೆಗೂ ನಿರಂತರವಾಗಿ ಅಮ್ಮನವರ ದರ್ಶನ ಪಡೆದು ಊಟದ ವ್ಯವಸ್ಥೆ ಮುಗಿಸ್ಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಇನ್ನೂ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯೂ ಕೂಡ ಇದೆ. ಇದೆಲ್ಲ ಇದಕ್ಕೂ ನಮ್ಮ ಆರಕ್ಷಕ ವೃತ್ತ ನಿರೀಕ್ಷಕರು ಹಾಗೂ ಆರಕ್ಷಕ ನಿರೀಕ್ಷಕರು, ಕಂದಾಯ ಇಲಾಖೆ ಸಿಬ್ಬಂದಿಯವರು ಎಲ್ಲರೂ ನಮಗೆ ಸಹಕಾರ ನೀಡಿ ಯಾವುದೇ ಇದರಲ್ಲಿ ಲೋಪದೋಷ ಬರದೆ ಈ ಕಾರ್ಯಕ್ರಮನ ಇವತ್ತಿನ ಹೊಸ ವರ್ಷದ ಆಚರಣೆಯನ್ನು ಸುಸೂತ್ರವಾಗಿ ನಡೆಸ್ಕೊಡೋದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಎಷ್ಟು ಸಾವಿರ ಜನ ಸೇರೋದು ಸರ್? 50ರಿಂದ 60 ಸಾವಿರ ಜನ ಈಗಾಗಲೇ ನಿನ್ನೆ ದರ್ಶನ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗಿರ್ತಾರೆ. ಇನ್ನು ಸಂಜೆವರೆಗೂ ಕೂಡ ಇನ್ನೂ ಒಂದು 10-15 ಸಾವಿರ ಜನ ಬರೋ ನಿರೀಕ್ಷೆನೂ ಕೂಡ ಇದೆ. ರಾತ್ರಿ 8:30ವರೆಗೂ ದರ್ಶನದ ವ್ಯವಸ್ಥೆ ನಮ್ಮಲ್ಲಿ ಕಲ್ಪಿಸಿದ್ದೇವೆ. ಅಮ್ಮನವರಿಗೆ ಇವತ್ತು ಯಾವ್ಯಾವ ರೀತಿ ಅಭಿಷೇಕ, ಹೋಮ ಹವನಗಳು ಏನು ನಡೀತು ಸರ್? ಬೆಳಿಗ್ಗೆ ವಿಶೇಷವಾಗಿ ಅಭಿಷೇಕ ನಡೀತು. ಆಮೇಲೆ ನಿರಂತರವಾಗಿ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಕಲ್ಪಿಸಿದ್ದೇವೆ. ಹಾಗೆಯೇ ನಮಗೆ ಊಟದ ವ್ಯವಸ್ಥೆಗೆ ಸುಲಲಿತವಾಗಿ ನಡೆಯೋದಕ್ಕೆ ನಮ್ಮ ಕೊರಟಗೆರೆ ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷರಾದ ರವಿ ಮತ್ತು ಸಿಬ್ಬಂದಿ ವರ್ಗದವರು ಒಂದು 25ರಿಂದ 30 ಜನ ನಮ್ಮ ಜೊತೆಗೆ ಸಹಕರಿಸಿ ಊಟದ ವ್ಯವಸ್ಥೆಯನ್ನು ಸುಲಲಿತವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ದೇವಸ್ಥಾನ ಬಂದು ದರ್ಶನ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಬೆಸ್ಟ್ ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಬರ್ತಾ ಇದೀವಿ ಹೊಸ ವರ್ಷದ ದಿನ. ನಮಗೆ ವರ್ಷ ಏಳಿಗೆ ಆಗಿದೆ. ಹಾಗಾಗಿ ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇವತ್ತು ದರ್ಶನ ದರ್ಶನ ಸ್ವಲ್ಪ ಬೇಗನೆ ಆಯಿತು. ಚೆನ್ನಾಗಾಯಿತು.
ಎಲ್ಲ ಸ್ಪೆಷಾಲಿಟಿ ಒಳಗಡೆ ದರ್ಶನ ಮತ್ತೆ ಪ್ರಸಾದ ಹೌದು ದರ್ಶನನೂ ತುಂಬ ಚೆನ್ನಾಗಿದೆ, ಪ್ರಸಾದ ತುಂಬ ಚೆನ್ನಾಗಿದೆ. ಈಗ ನಾವು ದರ್ಶನ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಎಲ್ಲರಿಗೂ ಪ್ರಸಾದ ಇದ್ದೇ ಇರುತ್ತೆ ಸಾಯಂಕಾಲದವರೆಗೂ. ಆ್ಯಂಡ್ ಇವತ್ತೇ ಅಲ್ಲ, ಪ್ರತಿ ನಾವು ಒಂದು 3 ತಿಂಗಳಿಗೆ ಒಂದ್ಸರಿ ಬರ್ತಾನೆ ಇರ್ತೀವಿ. ಯಾವಾಗ ಬಂದಾಗೂ ಪ್ರಸಾದ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ಗೌರವ ಮಾಡಿದ್ದೀವಿ ಪ್ರತಿ ವರ್ಷ. ರವಿಕಿರಣ್ ನಾವು ಸಂಯುಕ್ತ ಅಂತ ಇಲ್ಲಿ ಕೊಡಚಿಕ್ನಳ್ಳಿಯಿಂದ ಬೆಂಗಳೂರಿಂದ ಬಂದಿದ್ದೀವಿ. ನಾವಿಲ್ಲಿ ನಮ್ಗೆ ಕಷ್ಟ ಇತ್ತು, ಸೊ ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಅಮ್ಮನ ನೋಡಿದ್ವಿ, ತುಂಬ ಖುಷಿಯಾಗೋಯ್ತು. ತುಂಬ ಹೊಸ ವರ್ಷ ಅಂತ ಬಂದ್ವಿ, ನೋಡಿದ್ರೆ ತುಂಬ ರಶ್ ಇದೆ. ಸರಿ ಅಮ್ಮನ ನೋಡೋಕೆ ಬಂದಿದ್ದೀವಿ ಅಂತಲೂ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಮ್ಮನ ನೋಡ್ಕೊಂಡು ಬಂದ್ಬಿಟ್ಟು ಈ ಕಡೆ ಇಲ್ಲಿ ಅಮ್ಮನ ಈ ತಾಯಿ ನೋಡೋಣ ಅಂತ ಬಂದಿದ್ದೀವಿ. ಕಮಲಮ್ಮ ಅಂತ ಅವ್ರ ಬಗ್ಗೆ ವಿಶೇಷತೆ ಎಲ್ಲ ನಾವು ಯೂಟ್ಯೂಬಲ್ಲಿ ಅದೆಲ್ಲ ನೋಡಿದ್ದೀವಿ. ನಾವು ನಮ್ಮ ಅಪ್ಪ ಅಮ್ಮ ನಾವು ಹುಟ್ಟೋದಕ್ಕೆ ಮುಂಚೆನೇ ಅವ್ರನ್ನ ನೋಡಿದ್ದಾರೆ. ಅಂದರೆ 3-4 ಸತಿ ನೋಡಿದ್ದಾರೆ. ನಮ್ಗೆ ಭಾಗ್ಯ ಸಿಕ್ಕಿಲ್ಲ, ಆದರೂ ಪರವಾಗಿಲ್ಲ. ಅವರಿರೋ ಜಾಗನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಮತ್ತೆ ಅಮ್ಮನ ತಾಯಿ ನೋಡಿ ನಮ್ಗೆ ಸ್ವಲ್ಪ ಖುಷಿಯಾಗಿದೆ, ತೃಪ್ತಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಗ್ನಿ ನ್ಯೂಸ್.